ಇಲ್ಲೇ 2 ದಿನ ಪ್ರವಾಸ ಹಾಕಿದ್ದೀರಾ, ಏನೇನು ಕಾರ್ಯಕ್ರಮ? ನಾನು ಎಲ್ಲ ಸಮುದಾಯದ ಹೆಣ್ಮಕ್ಕಳನ್ನು ಭೇಟಿಯಾಗಿದ್ದೇನೆ. ಅವರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿದ್ದೇನೆ. ಆ ಇಲಾಖೆಗಳ ಅಧಿಕಾರಿಗಳಿಗೆ ಹೇಳಿ ಅವ್ರ ಕೆಲಸಗಳನ್ನೆಲ್ಲ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ಸರ್ಕಾರಕ್ಕೆ ಸಹ ನಾನು ಆ ಸಮುದಾಯದ ಅಲೆಮಾರಿ ಸಮುದಾಯ ಇರ್ಬೋದು, ತಳವರ್ಗದ ಸಮುದಾಯ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಇವತ್ತು ಕೈಮಗ್ಗದ ದಿನಾಚರಣೆ ಇದೆ, ನೇಕಾರರು ಇರ್ಬೋದು, ಪ್ರತಿಯೊಂದು ಸಮುದಾಯದ ಮಹಿಳೆಯರನ್ನು ನಾನು ಭೇಟಿಯಾಗಿದ್ದೀನಿ. ಇವತ್ತು ಸಂಚಾರಿ ಕುರಿಗಾಹಿಗಳು ಅಂದರೆ ಆ ತಾಯಂದಿರನ್ನ ಭೇಟಿ ಮಾಡುವಂಥ, ಅವರ ಜೊತೆ ಸಂವಾದ ಮಾಡುವಂಥ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಏನಾದರೂ ಸರ್ಕಾರಕ್ಕೆ ಈ ಒಂದು ಸಂವಾದದಿಂದ ಸರ್ಕಾರಕ್ಕೆ ಏನಾದರೂ ಅವರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಯಾವುದಾದ್ರೂ ಕಾಯ್ದೆಗಳನ್ನು, ಈಗ ಆಲ್ರೆಡಿ ಕಾಯ್ದೆ ರೂಪ ಆಗಿದೆ, ಅದನ್ನು ನಿನ್ನೆ ಎಲ್ಲ ಆಫೀಸರ್ಸ್ನ ಆಫೀಸಿಗೆ ಕರೆದು ಎಲ್ಲ, ಮತ್ತು ನಮ್ಮ ಹೈನುಗಾರಿಕೆಯ ಕಮಿಷನರ್ ಈಗ ಶಿಲ್ಪಾ ನಾಗೇಶ್ ಅವರು, ಅವ್ರ ಜೊತೆ ಸಹ ನಾನು ಕುರಿಗಾಹಿಗಳ ಒಂದು ದೌರ್ಜನ್ಯ ಕಾಯ್ದೆ ಕ್ಯಾಬಿನೆಟಲ್ಲಿ ಪಾಸಾಗಿದೆ, ಮತ್ತು ರೂಲ್ಸ್ ಎಲ್ಲ ನಿಯಮಗಳೆಲ್ಲ ರೆಡಿಯಾಗಿದೆ, ಲಾಸ್ಟ್ ಮಿನಿಸ್ಟ್ರದು ಸೈನ್ ಆಗಿದೆ, ಅದು ಈಗ ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ. ನೆನ್ನೆ ಎಲ್ಲ ಕರೆಸಿ ಮಾತಾಡಿ ಪ್ರತಿಯೊಂದನ್ನು ಈಗ ನಮ್ಮ ಈ ಕುರಿಗಾಹಿ ಸಮುದಾಯದ ಮಹಿಳೆಯರ ಜೊತೆ ಮತ್ತು ಆ ಒಂದು ಸಮುದಾಯದವ್ರ ಜೊತೆ ಆ ಕಾಯ್ದೆಯಲ್ಲಿ ಏನೇನಿದೆ, ನಾವು ಯಾವ ಥರ ಜಾಗೃತರಾಗಬೇಕು, ಯಾವ ಥರ ಅವರು ಅದರಲ್ಲಿರುವಂಥ ಸವಲತ್ತುಗಳನ್ನು ಪಡ್ಕೋಬೇಕು, ಅವ್ರ ಮೇಲೆ ದೌರ್ಜನ್ಯಗಳಾದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅದನ್ನೆಲ್ಲವನ್ನು ಈ ತಾಯಂದಿರಿಗೆ ಮತ್ತು ಈ ತಾಯಂದಿರಿಗೆ ಒಂದು ಅರಿವಿನ ಶಕ್ತಿಯನ್ನು ತುಂಬಲಿಕ್ಕೆ ನಾನು ಬಂದಿದ್ದೀನಿ. ಮತ್ತು ಈ ಸಂಚಾರಿ ಕುರಿಗಾಹಿಗಳ ಮಕ್ಕಳು ಶಿಕ್ಷಣ ಭಾಳ ಕಷ್ಟ ಆಗುತ್ತೆ. ಅಂಥವರಿಗೆ ಆ್ಯಕ್ಚುಲಿ 10% ಅಲೆಮಾರಿ ಅರೆ ಅಲೆಮಾರಿಯವ್ರಿಗೆ ಎಕ್ಸಾಮೇ ತಗೊಳ್ಳಂಗಿಲ್ಲ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಏನು ಶಾಲೆಗಳಿದ್ದಾವೆ, ವಸತಿ ಶಾಲೆಯಲ್ಲಿ ಅವರನ್ನು ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೋಬೋದು. ಯಾಕಂದರೆ ಈ ಮಕ್ಕಳು ಎಲ್ಲರ ಜೊತೆ ಕಾಂಪಿಟೇಷನ್ ಮಾಡಿ ಪಾಸಾಗಿ ಮಾರ್ಕ್ಸ್ ತೊಗೊಂಡು ಅವರು ಕಾಂಪಿಟೇಷನಲ್ಲಿ ಉತ್ತೀರ್ಣರಾಗಕ್ಕೆ ಸಾಧ್ಯ ಇಲ್ಲ. ಸೊ ಇಂಥ ಮಾಹಿತಿ ಎಲ್ಲ ನಮ್ಮ ಜನಕ್ಕೆ ಗೊತ್ತಿಲ್ಲ. ಈಗ ಈ ನಮ್ಮ ಏನು ಈ ಕುರಿಗಾಯಿ ಸಮುದಾಯ ಇದೆಯಲ್ಲ, ಸಂಚಾರಿ, ಬರೀ 7,000 ಜನ ಮಾತ್ರ ರಿಜಿಸ್ಟ್ರ್ ಮಾಡಿಸಿದ್ದಾರೆ ಇಡೀ ಕರ್ನಾಟಕದಲ್ಲಿ. ಮಿಕ್ಕಿದವ್ರು ಯಾರ್ಯಾರು ಮಾಡಿಸಿಲ್ಲ ಅವರೆಲ್ಲ ಮಾಡಿಸ್ಕೋಬೇಕಾಗತ್ತೆ. ಯಾಕೆಂದರೆ ಇದರಲ್ಲಿ ಯಾರು ಹಾಸ್ಟೆಲಲ್ಲಿ ಓದಲ್ಲ ಅಂಥ ಮಕ್ಕಳಿಗೂ ಸಹ ಪ್ರತಿ ತಿಂಗಳು 200 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅಂದರೆ ವರ್ಷಕ್ಕೆ 2,000, ಮತ್ತು 9th 10th ಇರೋರಿಗೆ 4,000. ಅಂದರೆ ಏನಕ್ಕೆ ಅಂತಂದರೆ ಈ ಒಂದು ಸಮುದಾಯದ ಮಕ್ಕಳು ಓದಲ್ಲ, ಅವ್ರಿಗೆ ಓದಬೇಕು, ಅವರು ಶಾಲೆಗೆ ಬರಬೇಕು ಅನ್ನೋ ಒಂದು ಆಸೆಯನ್ನು ಹುಟ್ಸೋಕ್ಕೂ ಸಹ ಸರ್ಕಾರ ಈ ಒಂದು ಯೋಜನೆ ತಂದಿದೆ. ಇದೆಲ್ಲ ನಮ್ಮ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ, ನಮ್ಮ ಮಹಿಳೆಯರಿಗೆ. ಸೊ ಈ ಥರ, ಮತ್ತು ಅವರು ಏನೇನೆಲ್ಲ, ಮತ್ತು ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕುರಿಗಳು ಸತ್ತೋಗ್ಬಿಡ್ತವೆ, ಇವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತವೆ, ಇವ್ರು ಯಾವ ಹೆಲ್ಪ್ಲೈನಿಗೆ ಫೋನ್ ಮಾಡಬೇಕು, ಯಾರು ಬಂದು ಇವ್ರ ಕುರಿ ಸತ್ತಿದೆ ಅಥವಾ ಇವ್ರಿಗೇನಾದ್ರು ಬೇಕಾಗಿ, ನಾನು ಹೆಲ್ತ್ ಮಿನಿಸ್ಟ್ರ್ ಜೊತೆನೂ ಇಲ್ಲಿಗೆ ಬರೋಕ್ಕೆ ಮುಂಚೆ ಮಾತಾಡಿದ್ದೀನಿ. ಇಲ್ಲಿ ಇವ್ರಿಗೆ ನಾವು ಇವಾಗ ನಮ್ಮದು ಹೆಲ್ತ್ ಕಾರ್ಡ್ ಇದೆ, ಆ ಕಾರ್ಡಲ್ಲಿ ಥರನೇ ಈ ಒಂದು ಸಂಚಾರಿ ಕುರಿಗಾಯಿಗಳು, ಯಾಕಂದರೆ ಇವರು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇವ್ರು ಆಕ್ಸಿಡೆಂಟ್ಸು, ಮತ್ತು ಒಂದು ಕಡೆ ಮಳೆ, ಒಂದು ಕಡೆ ಚಳಿ, ಮತ್ತು ಟೆಂಟ್ಗಳಲ್ಲಿ ಮಲ್ಕೋತಾರೆ. ಇಂಥವ್ರಿಗೆ ಒಂದು ಏನಾದರೂ ಸ್ಪೆಷಲ್ಲಾಗಿ ಇವರ ಆರೋಗ್ಯದ ಸಲುವಾಗಿ ಯಾವುದಾದ್ರೂ ಒಂದು ಯೋಜನೆಯನ್ನು ತರ್ಬೋದಾ ಅಂತ ಸಹ ಇಲ್ಲಿಂದ ಸ್ಪಂದನೆ ನಂತರ ನಾನು ಖಂಡಿತವಾಗ್ಲೂ ಆರೋಗ್ಯ ಸಚಿವರ ಜೊತೆನೂ ಸಹ ನಾನು ಮಾತಾಡೋಳಿದ್ದೀನಿ, ರೆಕಮೆಂಡ್ ಮಾಡೋಳಿದ್ದೀನಿ. ಸಾಕಷ್ಟು ಹಲ್ಲೆಗಳಾಗ್ತವೆ ಹೊರಗಡೆ ಇದ್ದಾಗ. ಹೌದು. ಅದಕ್ಕೆ ಕ್ರಮ ಏನಾಗದ? ಈಗ ಹೊಸಪೇಟೆ ಇರ್ಬೋದು, ಅಲ್ಲಿ ಕೆಲವೊಂದು ಸಾಕಷ್ಟು ಹಲ್ಲೆಗಳು ಆಗಿದೆ. ಇಲ್ಲ ನೋಡಿ, ಈ ಕಾಯ್ದೆ ಒಳಗಡೆ ಆಲ್ರೆಡಿ ತಂದಿದ್ದಾರೆ. ಏನಂತಂದರೆ ಯಾರೇ ಅದನ್ನು ಮಾಡಿರಲಿ, ಆ ಜುಲ್ಮಾನೆ ಏನು ಆಗ್ತಾರಲ್ಲ ಅದನ್ನೆಲ್ಲ ಈ ಯಾರು ಇವು ಹಲ್ಲೆಗೊಳಗಾಗ್ತಾರಲ್ಲ ಅವ್ರಿಗೆ ಕೊಡಬೇಕು. ಅದು 50,000ದಿಂದ 5 ಲಕ್ಷ ಇರ್ಬೋದು, 3 ತಿಂಗಳಿಂದ 5 ವರ್ಷ ಜೈಲು ಇರ್ಬೋದು. ಜುಮ್ಮಾನೆ ಜೊತೆ ಅವ್ರಿಗೆ ಕಾರಾಗೃಹ ಎರಡೂ ಇದೆ. ಸೊ ಆ ಎಲ್ಲವೂ ನಾವು ಏನಾಗುತ್ತೆ, ಆ ವೃತ್ತಿನೇ ಹಾಗೆ, ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರನ್ನು ಕಾಪಾಡೋಕ್ಕೆ ಎಷ್ಟು ಸಾಧ್ಯನೋ ಅದು ಅಷ್ಟೂ ಸರ್ಕಾರ ಮಾಡಬೇಕು. ಸೊ ಇದು ಮೊದಲನೇ ಸಾರಿ ಈ ಥರ ಸಂಚಾರಿ ಗುರಿಗಾಹಿ ಒಂದು ಸಮುದಾಯಕ್ಕೆ ಒಂದು ಹೊಸ ಕಾಯ್ದೆ, ದೌರ್ಜನ್ಯ ಕಾಯ್ದೆ, ತಡೆ ಕಾಯ್ದೆ ಬಂದಿದೆ. ಅದನ್ನು ನಾನು ಇವತ್ತು ಈ ಮಹಿಳೆಯರಿಗೆಲ್ಲರಿಗೂ ಹೇಳಿ ಅವರಿಗೆ ಒಂದು ಅರಿವಿನ ಕಾರ್ಯಕ್ರಮವನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಅವರಿಗೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ನಾನು ಅವ್ರ ಜೊತೆ ನಿಂತ್ಕೊಂಡಿರ್ತೇನೆ.
ಈಗ SIR ನಡೀತಿದೆ ಹೌದು. ಅದರಲ್ಲಿ ಶಿಫ್ಟ್ ಆಗ್ತಾ ಇರ್ತಾರೆ ಕೆಲವೊಂದ್ ಕಡೆ ಹೌದು. ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡೋದು ತೊಂದರೆ ಆಗುತ್ತೆ. ಬಟ್ ಏನಾಗುತ್ತೆ ಈ SIR ಅಂತಂದರೆ ಅವರ ಸ್ಥಳದಲ್ಲಿ ಅದು ಮಾಡಬೇಕಾಗತ್ತೆ. ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಾನು ಅದ್ರ ಬಗ್ಗೆನೂ ಸಹ ನಾನು ಯಾಕಂದರೆ ಇದು ಏನಾಗುತ್ತೆ, ಇಲ್ಲಿ BLOಗಳಿರ್ತಾರೆ, ಇಲ್ಲಿ ಏಜೆಂಟ್ಗಳು ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಿ ಕಷ್ಟ ಅದು. ನೀವಿರೋ ಜಾಗದಲ್ಲೇ ಇವಾಗ ಎಷ್ಟೋ ಜನ ಡಿಲೀಟ್ ಆಗ್ತಾ ಇದ್ದಾರೆ. ಎಷ್ಟೋ ಜನರದು ಹೆಸರುಗಳು ಈಗ ಆಲ್ರೆಡಿ ಎಲೆಕ್ಷನ್ ವೋಟರ್ ID ಕಾರ್ಡಿಂದ ಡಿಲೀಟ್ ಆಗಿದೆ ಅಂತ ಮೊನ್ನೆ ನ್ಯೂಸ್ ಪೇಪರಲ್ಲೆಲ್ಲ ಬಂದಿದೆ. ಅಂಥದ್ರಲ್ಲಿ ಇವ್ರದಂತೂ ಭಾಳ ಕಷ್ಟ ಇದೆ. ಇವರು ಅವ್ರ ಜಾಗಕ್ಕೆ ಹೋಗಲೇಬೇಕು. ಅವರು ತಮ್ಮ ವೋಟರ್ ID ಅದು ಮತದಾನ ಅವರ ಹಕ್ಕು ಅಲ್ವಾ, ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ನಾನು ಖಂಡಿತವಾಗ್ಲೂ ನಮ್ಮ ಮಹಿಳೆಯರಿಗೆ ಹೇಳ್ತೀನಿ, ಅವ್ರು ಹೋಗಿ ಅವ್ರು ವೋಟರ್ ID ಮಾಡಿಸ್ಲೇಬೇಕು, ಅವ್ರು ವೋಟ್ ಹಾಕಲೇಬೇಕು. ಅವರಿಗೆ ಯಾರು ಅವ್ರ ಪರ ನಿಂತ್ಕೋತಾರೆ ಅವರಿಗೆ ವೋಟನ್ನು ಹಾಕಬೇಕು. ಅವ್ರ ಪರ ಕೆಲಸ ಮಾಡಬೇಕು. ಅದು ನಮ್ಮ ಹಕ್ಕು, ಅದು ನಮ್ಮ ಶಕ್ತಿ ಸಹ. ಅನುಗ್ರಹ ಯೋಜನೆ ತಂದಿದ್ದು ಸಮರ್ಪಕವಾಗಿ ಜಾರಿ ಆಗಿಲ್ಲ. ಇಲ್ಲ, ಅದು ಪೆಂಡಿಂಗ್ ಇದ್ರೆ ನಾನು ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರೆಸಿದ್ದೀನಿ. ಅದನ್ನ ಇಲ್ಲ ಅಲ್ಲಪ್ಪ, ಖಂಡಿತವಾಗ್ಲೂ ಏನಾದರೂ ಪೆಂಡಿಂಗ್ ಎಲ್ಲ ಇದ್ದರೆ ಈಗಲೇ ನಿಮ್ಮ ಮುಂದೆನೇ DC ಅವ್ರಿಗೆ ಫೋನ್ ಮಾಡ್ತೀನಿ. ಆ ಇಲಾಖೆಯವರು ಎಲ್ಲರೂ ಇವತ್ತು ಬಂದಿದ್ದಾರೆ. ಯಾವ್ಯಾವ್ದು ಪೆಂಡಿಂಗ್ ಇದೆ ಅವನ್ನೆಲ್ಲವೂ ನಾನೇ ಆಯೋಗದಿಂದ ಪತ್ರವನ್ನು ಹಾಕಿ ಅದನ್ನು ಕ್ಲಿಯರ್ ಮಾಡಿ ಆಯೋಗಕ್ಕೆ ನಮಗೆ ಪತ್ರವನ್ನು ಬರೀಲಿಕ್ಕೂ ಸಹ ನಾನು ಹೇಳ್ತೇನೆ. ಮೇಡಮ್, ಇಲ್ಲಿ ಒಂದು CPI ಗಾಯತ್ರಿ ಅನ್ನೋರ ಮೇಲೆ ಹಲ್ಲೆ ಆಗಿತ್ತು.